ಓಂ ಜ್ಯೋತಿಶ್ಚರಣಾಭಿಧಾನಾತ್ ಓಂ ವಿಮೇಕರ್ಣಾಪತಯತೋ ವಿಚಕ್ಷುರ್ವೀದಂ ಜ್ಯೋತಿರ್ಹೃದಯ ಆಹಿತಂ ಯತ್ ವಿಮೇ ಮನಶ್ಚರತಿ ದೂರ ಆಧೇಹಿ ಕಿಂಸಿದ್ ವಕ್ಷ್ಯಾಮಿ ಕಿಮು ನೋ ಮನುಷ್ಯೇ. 24ನೇ ಸೂತ್ರ ನಾವು ನೋಡ್ತಿದ್ದೇವೆ. ಅದರಲ್ಲಿ ತತ್ವಪ್ರಕಾಶಿಕಾದ ಒಂದಷ್ಟು ಭಾಗ ನಾವು ಈಗಾಗಲೇ ನೋಡಿದ್ದೇವೆ. ಸಂಯುಕ್ತಿಕಂ ಪೂರ್ವಪಕ್ಷಮಾಹ ಸಂಯುಕ್ತಿಕಂ ಪೂರ್ವಪಕ್ಷಯತಿ ಆ ವಾಕ್ಯ ನಾವೀಗ ನೋಡಬೇಕು. ಯುಕ್ತಿ ಸಮೇತವಾಗಿ ಪೂರ್ವಪಕ್ಷ ಏನಿದೆ ಅಂತ ಅನ್ನೋದನ್ನ ಈಗಾಗಲೇ ಪೂರ್ವಪಕ್ಷದ ಧೋರಣೆ ಅನ್ನೋದನ್ನು ಗಮನಿಸಿದ್ದೇವೆ ನಾವು. ಮತ್ತಷ್ಟು ಕೂಡ ಆ ಪೂರ್ವಪಕ್ಷವನ್ನ ಮುಂದೆ ನೋಡೋರಿದ್ದೇವೆ. ಈ ನಡುವೆ ವಿಮೇಕರ್ಣಾಪತಯತೋ ಅಂತ ಏನೋ ಒಂದು ವೇದ ಮಂತ್ರ ಇದೆಯಲ್ಲ, ಐತರೇಯ ಅಥವಾ ಋಗ್ವೇದಕ್ಕೆ ಸಂಬಂಧಪಟ್ಟದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಭಾಗವತದ ಒಂದು ಶ್ಲೋಕ ನೆನಪಿಗೆ ಬಂತು ನನಗೆ. ಇದು ಈ ಬ್ರಹ್ಮಸೂತ್ರ ಭಾಷ್ಯದ ಪಾಠಕ್ಕೆ ಏನು ಉಪಯೋಗ ಇಲ್ಲ, ಆದ್ರೆ ನಮ್ಮ ಅನುಸಂಧಾನಕ್ಕೆ ತುಂಬಾ ಚೆನ್ನಾಗಿರ್ತದೆ. ಭಾಗವತದಲ್ಲಿ ಭಗವತ್ ಸಾರೋದ್ಧಾರದಲ್ಲೂ ಕೂಡ ಉದ್ಧೃತವಾದ ಶ್ಲೋಕ ಅದು. ಜಿಹ್ವೈಕಚೋಚ್ಯುತ ವಿಕರ್ಷತಿ ಮಾ ವಿತೃಪ್ತ ಶಿಷ್ಣೋನ್ಯತ ಸ್ವಗುದರಂ ಶ್ರವಣಂ ಕುತಶ್ಚಿತ್ ಘ್ರಾಣೋನ್ಯತಃ ಚಪಲದೃಕ್ ಕ್ವಚ ಕರ್ಮಶಕ್ತಿ ಬಹ್ವ್ಯ ಸಪತ್ಯೈವ ಗೇಹಪತಿಂ ಲುನಂತೆ ಅಂತ ಭಾಗವತದಲ್ಲಿ ಒಂದು ಎರಡು ಕಡೆ ಸ್ವಲ್ಪ ಸ್ವಲ್ಪ ಬದಲಾವಣೆಯೊಂದಿಗೆ ಈ ಶ್ಲೋಕ ಬಂದಿದೆ ಅಂತ ನೆನಪು. ಪ್ರಹ್ಲಾದನೆ ಒಂದ್ ಕಡೆ ಹೇಳ್ತಾನೆ ಅಂತ ಕೂಡ ನೆನಪು. ತುಂಬಾ ಸುಂದರವಾದ ಶ್ಲೋಕ. ಭಗವಂತನ ಎದುರಿಗೆ ನಾವು ನಿವೇದನೆ ಮಾಡ್ಕೊಳ್ಬೇಕಿದನ್ನು. ಈ ವೇದಮಂತ್ರ ಇರೋದು ಭಗವಂತನ ಎದುರಿಗೆ ನಿವೇದನೆಗೆ, ಅಥವಾ ಮಹಾಜನರು ಸಾರ್ವಜನಿಕರು ಭಾಗವತರೇನಿದ್ದಾರೆ ಅವರ ಎದುರಿಗೆ ನಿವೇದನೆ. ಭಾಗವತ ಶ್ಲೋಕ ಅಂತೂ ಭಗವಂತನ ಎದುರಿಗೆ ನಿವೇದನೆ, ಅಚ್ಯುತ ಅಂತ. ಅವಿತೃಪ್ತ ಜಿಹ್ವ, ನನಗೆ ತೃಪ್ತಿಯೇ ಇಲ್ಲ ಈ ನಾಲಿಗೆಗೆ. ಇದೇನ್ ಮಾಡ್ತದೆ? ಏಕತಃ ಮಾ ವಿಕರ್ಷತಿ, ನನ್ನನ್ನು ಯಾವುದೋ ಒಂದ್ ಕಡೆ ಎಳ್ಕೊಂಡು ಹೋಗ್ತಾ ಇದೆ. ಮುಂದೆ ಶಿಷ್ಣ ಅಥವಾ ಈ ಉಪಸ್ಥೇಂದ್ರಿಯ ಅನ್ನೋದೇನಿದೆ, ಅದೇ ಶಿಷ್ಣ ಅನ್ನೋ ಶಬ್ದದಿಂದ ಲಕ್ಷಣಯ ನಾವು ಉಪಸ್ಥವನ್ನು ತಗೊಳ್ಬೇಕು, ಸ್ತ್ರೀ ಆಗಲಿ ಪುರುಷ ಆಗಲಿ. ಶಿಷ್ಣೋನ್ಯತಃ ಉಪಸ್ಥೇಂದ್ರಿಯ ನಮ್ಗೆ ಮತ್ತೊಂದು ಈ ವಿಷಯ ಸುಖದ ಕಡೆಗೆ ಸೆಳಿತಾ ಇದೆ. ಶಿಷ್ಣೋನ್ಯತ ತ್ವಕ್ ತ್ವಗಿಂದ್ರಿಯ ಮತ್ತೊಂದು ಕಡೆ ಸೆಳಿತಾ ಇದೆ. ಚರ್ಮ ಶಿಷ್ಣೋನ್ಯತ ತ್ವಗಿದು ತ್ವಕ್ ಉದರಂ, ಉದರ ಚೆನ್ನಾಗಿ ಈ ಜಿಹ್ವಾ ನಮ್ಮನ್ನ ಪದಾರ್ಥಗಳ ರುಚಿ ಕಡೆಗೆ ಸೆಳೀತದೆ. ಅಥವಾ ಜಿಹ್ವಾ ಅನ್ನೋದು ಮಾತನಾಡುವ ಕಡೆ ಸೆಳೀತದೆ. ಇದನ್ನು ಗಮನಿಸ್ಬೇಕು. ಉದರ ಅನ್ನೋದು ತಿನ್ನಬೇಕು ಅಂತ, ಜಿಹ್ವಾ ಅನ್ನೋದು ರಸ ನೋಡ್ಬೇಕು ಅಂತ. ಆದ್ರೆ ಜಿಹ್ವಾ ಅನ್ನೋದನ್ನ ಮಾತನಾಡುವುದ್ರ ಕಡೆಗೂ ಕೂಡ ಸೆಳೀತದೆ ಅಂತ ನಾವು ಉದರ ಮತ್ತು ಜಿಹ್ವಾ ಅಂತ ಎರಡು ಇರೋದ್ರಿಂದ ತಿಳ್ಕೋಬಹುದು. ಶಿಷ್ಣೋನ್ಯತ ಸ್ವಗುದರಂ ಶ್ರವಣಂ ಕುತಶ್ಚಿತ್, ಕಿವಿಗೆ ಮತ್ತೊಂದು ಏನೋ ಕೇಳಬೇಕು ಅಂತ ಆಸೆ, ಅದು ಆ ಕಡೆ ಎಳಿತಾ ಇದೆ. ಘ್ರಾಣೋನ್ಯತಃ ಮೂಗು ಮತ್ತೊಂದು ಕಡೆ ಸೆಳೀತಾ ಇದೆ. ಚಪಲ ದೃಕ್ ಕಣ್ಣು ಮತ್ತೊಂದು ಕಡೆ ಸೆಳೀತಾ ಇದೆ. ಕ್ವಚ ಕರ್ಮಶಕ್ತಿ, ಕರ್ಮಶಕ್ತಿ ಅನ್ನೋದ್ರ ಮೂಲಕ ಈ ಕೈ ಮತ್ತು ಕಾಲುಗಳು ಎರಡು ಕರ್ಮೇಂದ್ರಿಯಗಳು ಅಂತ ತಿಳ್ಕೋಬಹುದು. ಘ್ರಾಣೋನ್ಯತಃ ಚಪಲ ದೃಕ್, ಘ್ರಾಣೋನ್ಯತ ಚಪಲ ದೃಕ್ ಕ್ವಚ ಕರ್ಮಶಕ್ತಿ. ನನ್ನ ಪರಿಸ್ಥಿತಿ ಏನಾಗಿದೆ ಅಂದ್ರೆ ಬಹ್ವ್ಯ ಸಪತ್ಯೈವ ಗೇಹಪತಿಂ ಲುನಂತೆ. ಗೇಹಪತಿ ಅಂದ್ರೆ ಮನೆಯೊಡೆಯ ಗೃಹಸ್ಥ. ಅವನನ್ನ ಅನೇಕ ಜನ ಸವತಿಯರು ಆ ಕಡೆ ಕಡೆ ನನ್ನ ಕಡೆ ಬಾ ಅಂತ ಹೇಗೆ ಸೆಳೆದಾಡಿದ್ರೆ ಅವನ ಗತಿ ಏನಾಗ್ತದೋ ಆ ತರ ಮಾಂ ಲುನಂತಿ ಅಂತ. ಆ ಲುನಂತಿ ಅನ್ನೋ ಕ್ರಿಯಾಪದವೇ ಬಹಳ ಅದ್ಭುತ. ಬಹ್ವ್ಯ ಸಪತ್ಯೈವ ಗೇಹಪತಿ, ಸಪತ್ಯೈವ ಮಾಂ ಬಹ್ವ್ಯ ಸಪತ್ಯೈವ ಗೇಹಪತಿಂ ಲುನಂತಿ. ಲುನಂತಿ ಅಂದ್ರೆ ಲೂನಿ ಛೇದನೆ ಅಂತ ಧಾತು. ಕಿತ್ತು ತಿನ್ನುವುದು ಅಂತಾರಲ್ಲ ಕನ್ನಡದಲ್ಲಿ, ಬಡತನ ಕಿತ್ತು ತಿನ್ನುವುದು ಅಥವಾ ಆಲೋಚನೆ ಅನ್ನೋದು ಕಿತ್ತು ತಿನ್ನುವುದು ಅಂತ, ಆ ಥರದ್ದು. ಇವೆಲ್ಲ ಇದು ಜ್ಞಾನೇಂದ್ರಿಯ, ಇದು ಕರ್ಮೇಂದ್ರಿಯಗಳು ಅಥವಾ ಅದರ ಅಭಿಮಾನಿ ದೈತ್ಯರು. ಅದೇನು ಇದ್ರೂ ನನ್ನದೇ ಆಸೆ, ನನ್ನದೇ ಪ್ರವೃತ್ತಿಗಳು, ಇವು ನನ್ನನ್ನು ಕಿತ್ತು ತಿಂತಾ ಇವೆ ಅಂತ. ಅದು ಈ ವೇದ ಮಂತ್ರಕ್ಕೆ ಸಂವಾದ ಆದಂತಹ ಒಂದು ಶ್ಲೋಕ. ನಿಮ್ ಗಮನದಲ್ಲಿ ಇರಲಿ ಅಂತ ಹೇಳಿದೆ. ಸರಿ, ಇಲ್ಲಿಗ ಈಗೇನು ನಾವು ಶ್ಲೋಕ ನೋಡ್ತಾ ಇದ್ದೀವಲ್ಲ, ಇದಕ್ಕೆ ಈಗಾಗಲೇ ನಾವು ಅದು ವೇದ ಮಂತ್ರದ ಅರ್ಥ ನೋಡಿದ್ದೇವೆ. ಅದಕ್ಕೆ ಸಂಬಂಧಪಟ್ಟಂತೆ ವಾದಿರಾಜ ಸ್ವಾಮಿಗಳು ಅದು ಹೇಗೆ ಅರ್ಥ ಮಾಡ್ಕೋಬೇಕು ಅಂತ ಅನ್ನೋದನ್ನ ಒಂದಿಷ್ಟು ಹೇಳಿದ್ದಾರೆ. ಅದನ್ನು ನಾವೀಗ ಒಂದಿಷ್ಟು ಸ್ವಲ್ಪ ಗಮನಿಸಬೇಕು. ಹಾಗೆ ಗುರುವರ್ಥ ದೀಪಿಕಾದಲ್ಲಿ 655ನೇ ಪುಟದಲ್ಲಿ ಕಿಂಸಿದ್ ವಕ್ಷ್ಯಾಮಿ ಇತ್ಯತ್ರ ಕಿಮ್ನು ಇತ್ಯರ್ಥ. ಸುಮ್ಮನೆ ಸಂಸ್ಕೃತ ಭಾಷೆಯ ಸೊಬಗು ಗಮನಿಸಿ. ನಾನು ಏನ್ ತಾನೇ ಕೇಳಬಲ್ಲೆ, ಏನ್ ತಾನೇ ಹೇಳಬಲ್ಲೆ, ನೂ ಅಂತೀವಲ್ಲ, ನೂ ಸ್ವಿತ್, ಅದೆಲ್ಲ ತಾನೇ ಅನ್ನೋದನ್ನು ತೋರಿಸ್ತದೆ. ಪತನಸ್ಯ ಆದಿಮತ್ವೇಪಿ ಅಮಂಗಲತ್ವಾತ್ ಸೂತ್ರಕೃತ ಚರಣಮೇವ ಗೃಹೀತಮಿತಿ ಭಾವ ಟೀಕಾಕಾರಸ್ಯ. ಈಗ
ವಿಮೇಕರಣ ಪತಯತಃ ಅಂತ ಹೇಳಿದ್ರೆ ಬೀಳ್ತಾ ಇವೆ, ಪತಯತಃ ಅಂದ್ರೆ ಬೀಳ್ತಾ ಇವೆ ಅಂತ ಅರ್ಥ. ಆ ಕರ್ಣಗಳು ಎಲ್ಲಿಯೋ ಹೋಗ್ತಾ ಇವೆ ಅಂತ. ಅದು ಅಮಂಗಲ ಅಲ್ಲ. ಮಂತ್ರದ ಆರಂಭದಲ್ಲೇ ಅದನ್ನು ಹೇಳಿಬಿಟ್ಟು ಅದು ಅಮಂಗಲ ಅಂತ ಆಗ್ತದೆ. ಅದಕ್ಕೆ ಸೂತ್ರಕಾರರು ಆ ಪತನ ಅಂತ ಅನ್ನೋದನ್ನು ಹೇಳಲಿಲ್ಲ. ಇನ್ನು ಗಮನಿಸಿ, ವೇದ ಮಂತ್ರ ವಿಮೇಕರಣ ಪತಯತಃ ಅಂತನಲ್ಲಿ ಆ ಕರ್ಣಗಳ ಪತನವನ್ನ, ದೂರ ಸಾಗುವಿಕೆಯನ್ನ ಹೇಳ್ತಾ ಇದೆ ವೇದ ಮಂತ್ರ ಹೇಳಿದೆ. ಆದ್ರೆ ಸೂತ್ರಕಾರರು ಏನ್ ಮಾಡಿದ್ದಾರೆ, ಅದನ್ನು ತಗೊಳ್ಳಿಲ್ಲ, ಚರಣವನ್ನು ತಗೊಂಡಿದ್ದಾರೆ. ಈ ಚರಣ ಅಂತನ್ನೋದು ಯಾವುದಕ್ಕೆ ಸಂಬಂಧಪಟ್ಟ ಚರಣ, ಅದು ಅದ್ಭುತ, ತುಂಬಾ ಚೆನ್ನಾಗಿದೆ. ಅಲ್ಲಿ ವಾದಿರಾಜ ಸ್ವಾಮಿಗಳ ವ್ಯಾಖ್ಯಾನ ಜ್ಯೋತಿಷ್ ಚರಣಾಭಿಧಾನ ಅಂತಿದೆಯಲ್ಲ, ಅವರು ಚರಣವನ್ನು ಹೇಳಿದ್ದಾರೆ. ಅಂದ್ರೆ ಈ ಚರಣ ಯಾರಿಗೆ ಸಂಬಂಧಪಟ್ಟದ್ದು? ಅಮಂಗಲ ಆಗಬಾರ್ದಲ್ಲ. ಕರ್ಣಕ್ಕೆ ಸಂಬಂಧಪಟ್ಟ ಪತನ ಮತ್ತೆ ಈ ಕಣ್ಣಿಗೆ ಸಂಬಂಧಪಟ್ಟ ಪತನ, ಅದೆರಡು ಪತನ ಅನ್ನೋದ್ರಿಂದ ಕಣ್ಣಿಗೂ ನಾವು ಅನ್ವಯ ಮಾಡ್ಕೋತೀವಿ. ಆಮೇಲೆ ಮನಸ್ಸಿಗೆ ಸಂಬಂಧಪಟ್ಟ ಚರಣ, ಇವೆಲ್ಲವೂ ಅಮಂಗಲ. ಈ ಟೀಕಾಕಾರರು, ಇದು ಸೂತ್ರಕಾರರು ಚರಣವನ್ನು ತಗೊಂಡಿದ್ದಾರೆ ಅಂದ್ರೆ ಚರಣ ಯಾವುದರದ್ದು? ಮನಸ್ಸಿನ ಚರಣ ಆದ್ರೆ ಅದು ಅಮಂಗಲವೇ. ಕರ್ಣದ ಪತನ ಮತ್ತೆ ಚಕ್ಷುರಿಂದ್ರಿಯದ ಪತನ ಅವು ಅಮಂಗಲ ಆದ್ರೆ ಮನಸ್ಸಿನ ಚರಣ ಅಂದ್ರೆ ಅದೆಲ್ಲೋ ಮೇಯೋದು, ಅದೆಲ್ಲೋ ಇರೋದು, ಅದು ಅಮಂಗಲವೇ ಅಲ್ಲ ಅಂತ ಪ್ರಶ್ನೆ ಬರ್ತದೆ. ಆದ್ರೆ ಚರಣ ಅಂತನ್ನೋದಕ್ಕೆ ಮತ್ತು ಒಂದು ಅನ್ವಯ ಇದೆ. ವಿಮೇ ಮನಶ್ಚರತಿ ದೂರಾಧಿ ಅನ್ನೋಲ್ಲಿ ಮನಸ್ಸು ಸಂಚಾರ ಮಾಡ್ತಾ ಇದೆ, ಮನಸ್ಸಿನ ಸಂಚಾರ ಅನ್ನೋದು ಅಮಂಗಲ, ಅದಿರಬಹುದು. ಆದ್ರೆ ಅದೇ ಚರಣವನ್ನ ಈ ಜ್ಯೋತಿಷಿಗೂ, ಹೃದಯದಲ್ಲಿರುವ ಜ್ಯೋತಿಷಿಗೂ ಅದನ್ನ ಹಿಂದಿಗೆ ಅನ್ವಯ ಮಾಡ್ಕೋಬೇಕು ಅಂತ ಹೇಳ್ತಾರೆ. ಚರಣ ಅಂತ ಮುಂದೆ ಬಂದಿರಬಹುದು, ಅದನ್ನು ಮೊದಲು ತಗೋಬೇಕು. ಕೆಲವು ಸರಿ ಈ ಹಿಂದೆ ಬಂದಿರೋದನ್ನ ಮುಂದೆ ತಗೊಂಡಿರ್ತೀವಲ್ಲ, ಹಾಗೆ ಮುಂದೆ ಬರುವುದನ್ನು ಹಿಂದೆ ತಗೋತಾರೆ, ಅದನ್ನ ಮುಂದೆ ಹೇಳ್ತಾರೆ. ಈ ನೋಡಿ, ವಸ್ತುತಸ್ತು ಕರ್ಣಾದಿನಿಷ್ಠ ಜ್ಯೋತಿರ್ವಿಷಯಕ ವಿಚರಣ ಹೇತುಕರಣೆ ಹೇತು ಸಾಧ್ಯ ವೈದಿಕರಣ್ಯ ಪ್ರಸಂಗಾತ್ ಅಂತ ಪಂಚಮಿ ಇದೆ. ನಾನು ಅರ್ಥದ ದೃಷ್ಟಿಯಿಂದ, ಸೌಲಭ್ಯ ದೃಷ್ಟಿಯಿಂದ ಪ್ರಸಂಗ ಅಂತ ಹೇಳ್ತೇನೆ. ಈಗ ನಾವೇನ್ ಹೇಳಬೇಕಾಗಿದೆ? ವಿಷ್ಣು ಜ್ಯೋತಿಷ್ ಶಬ್ದವಾಚ್ಯ, ವಿಷ್ಣು ಪಕ್ಷ ಜ್ಯೋತಿಷ್ ಶಬ್ದವಾಚ್ಯ, ಜ್ಯೋತಿಷ್ ಶಬ್ದಕ್ಕೆ ಮುಖ್ಯವಾಚ್ಯ ಅಂತ ಹೇಳಬೇಕಾಗಿದೆ. ಸರಿ, ಇದಕ್ಕೆ ಹೇತು ಏನು ಅಂದ್ರೆ ಕರ್ಣಾದಿನಿಷ್ಠ ಜ್ಯೋತಿರ್ವಿಷಯಕ ವಿಚರಣ. ಕರ್ಣ ಮತ್ತೆ ಚಕ್ಷುಸ್ಸು ಮತ್ತೆ ಮನಸ್ಸು ಇವುಗಳಲ್ಲಿ ಇರುವಂತಹ ಜ್ಯೋತಿರ್ವಿಷಯಕ ಚರಣ, ಜ್ಯೋತಿಷಿನಿಂದ ದೂರ ಇರುವಿಕೆ, ಅದನ್ನು ಹೇತುವನ್ನಾಗಿ ಮಾಡಿದ್ರೆ ಹೇತು ಮತ್ತು ಸಾಧ್ಯಗಳು ಎರಡೂ ವ್ಯತಿಕರಣ ಆದವಲ್ವಾ ಅಂತ ಒಂದು ಪ್ರಸಂಗ ಬರ್ತದೆ. ಈಗ ನೋಡಿ, ಹೇತು ಮತ್ತು ಸಾಧ್ಯಗಳು ಒಂದೇ ಕಡೆ ಇರಬೇಕು. ಪರ್ವತಃ ವನ್ಯಮಾನ್ ಧೂಮಾತ್ ಎಂಬಲ್ಲಿ ಧೂಮವು ವನ್ಹಿಯು ಒಂದೇ ಕಡೆ ಪರ್ವತದಲ್ಲಿ ಇರಬೇಕು. ಹಾಗಿದ್ರೆ ಅದಕ್ಕೆ ಸಮಾನಾಧಿಕರಣೆ ಬಂತು ಅಂತ ತಾರ್ಕಿಕರು ಹೋಗ್ತಾರೆ. ನಮ್ಮ ಸಿದ್ಧಾಂತದಲ್ಲಿ ಹೇತು ಮತ್ತು ಸಾಧ್ಯಗಳು ಒಂದೇ ಕಡೆ ಇರಬೇಕಾಗಿಲ್ಲ, ಅವು ಎಲ್ಲಿರ್ಬೇಕೋ ಅಲ್ಲಿದ್ರೆ ಸಾಕು. ಅದನ್ನ ತೋರಿಸ್ಕೊಟ್ಟಿದ್ದಾರೆ. ಊರ್ಧ್ವದೇಶ ವೃಷ್ಟಿಮಾನ್ ಅಧೋ ದೇಶ ನದಿ ಪೂರಾತ್. ತಗ್ಗಿನ ಪ್ರದೇಶದಲ್ಲಿ ಚೆನ್ನಾಗಿ ಪ್ರವಾಹ ಬಂದಿರುವುದನ್ನು ಗಮನಿಸಿದರೆ ಮೇಲ್ ಸ್ತರದಲ್ಲಿ ಅಂದ್ರೆ ಪರ್ವತದ ಪ್ರದೇಶಗಳಲ್ಲಿ, ಮಲೆಗಳಲ್ಲಿ ಈ ಮಳೆ ಬಂದಿದೆ ಅಂತ ತಿಳ್ಕೋಬಹುದಲ್ಲ ನಾವು. ಆದ್ರಿಂದ ಹೇತು ಸಾಧ್ಯ ಒಂದೇ ಕಡೆ ಇರಬೇಕೇನಾಗಿಲ್ಲ, ಅದು ಎಲ್ಲಿದ್ರೆ ಅಲ್ಲಿ ಸಾಕು ಅಂತ ನಮ್ಮ ಸಿದ್ಧಾಂತ. ಅದೇನೇ ಇರಲಿ, ತಾರ್ಕಿಕರು ಮೊದಲಾದವರು ಹೇತು ಸಾಧ್ಯಗಳು ಒಂದೇ ಕಡೆ ಇರಬೇಕು ಅಂತ ಅಂತಾರೆ. ಈಗ ಪರಮಾತ್ಮನನ್ನ ಪಕ್ಷವನ್ನಾಗಿ ಮಾಡಿಕೊಂಡು ಅವನು ಜ್ಯೋತಿಷ್ ಶಬ್ದ ವಾಚ್ಯ ಅಂತ ಸಮನ್ವಯ ಮಾಡಿದೆ. ಆದ್ರೆ ಆ ಜ್ಯೋತಿಷ್ ಶಬ್ದ ವಾಚ್ಯತ್ವ ಇರುವುದು ಪರಮಾತ್ಮನಲ್ಲಿ. ದೂರ ಇರುವಿಕೆ ಅನ್ನೋದು ಇರುವುದೆಲ್ಲಿ? ಅದಿರೋದು ಈ ಕರ್ಣದಲ್ಲಿ, ಮತ್ತೆ ಕಣ್ಣಿನಲ್ಲಿ, ಹಾಗೆ ಮನಸ್ಸಿನಲ್ಲಿ. ಕರ್ಣಾದಿ ವಿಷಯಕ, ಇದನ್ನು ಕರ್ಣಾದಿನಿಷ್ಠವಾದ ಯಾವುದು ಅಂದ್ರೆ ಚರಣ, ವಿಚರಣ. ಅದು ಕರ್ಣದಲ್ಲಿದೆ, ಚಕ್ಷುರೇಂದ್ರಿಯದಲ್ಲಿದೆ ಮತ್ತು ಮನಸ್ಸಿನಲ್ಲಿದೆ. ಯಾವುದರಿಂದ ದೂರ ಇರುವಿಕೆ ಅಂದ್ರೆ ಜ್ಯೋತಿರ್ವಿಷಯಕ ವಿಚರಣ. ಜ್ಯೋತಿಷಃ ಅಂತಲ್ಲಿ ಪಂಚಮಿ ವಿಭಕ್ತಿ ಇದೆಯಲ್ಲ, ಆ ಪಂಚಮಿ ವಿಭಕ್ತಿಯ ಅರ್ಥ ವಿಷಯಕ ಅಂತ. ವಿಷಯ ಅಂದ್ರೂ ಅದರಿಂದ, ವಿಷಯ ಅಂದ್ರೆ ನಾವೀಗ ಜ್ಞಾನಕ್ಕೆ ವಿಷಯ ಹೀಗೆಲ್ಲ ಹೇಳ್ತೀವಲ್ಲ, ಆ ಥರದ ವಿಷಯ ಅಲ್ಲ, ಅದರಿಂದ ಅಂತ ಅರ್ಥ ಅಷ್ಟೆ. ಹೀಗೆ ಆ ಜ್ಯೋತಿಷಃ ಅಂತ ಪಂಚಮಿ ವಿಭಕ್ತಿಗೆ ವಿಷಯಕ ಅಂತ ಹೀಗರ್ಥ. ಜ್ಯೋತಿಷಃ ಅಂತೆಲ್ಲಿದೆ? ಅದು ವೇದ ಮಂತ್ರದಲ್ಲಿಲ್ಲ. ಮೇ ಕರ್ಣವು ಜ್ಯೋತಿಷೋ ವಿರುದ್ಧಂ ಪತತಃ ಅಂತ ಟೀಕಾದಲ್ಲಿದೆ. ಜ್ಯೋತಿಷಃ ಅಂದ್ರೆ ಪಂಚಮಿ ವಿಭಕ್ತಿ. ಆ ಪಂಚಮಿ ವಿಭಕ್ತಿಯನ್ನು ಇವರು ವಿಷಯ ಅನ್ನೋ ಅರ್ಥದಲ್ಲಿ ತಗೊಂಡಿದ್ದಾರೆ, ಗೊತ್ತಿರಲಿ. ಅಲ್ಲಿ ವಿಷಯ ಅಂದ್ರೆ ಬೇರೆ ಏನು ಅರ್ಥ ಅಲ್ಲ. ಹೀಗೆ ಕರ್ಣ, ಚಕ್ಷುರೇಂದ್ರಿಯ ಮತ್ತು ಮನಸ್ಸುಗಳು, ಅವುಗಳಲ್ಲಿ ವಿಚರಣವಿದೆ. ಯಾವುದರಿಂದ ವಿಚಾರಣ ಅಂದ್ರೆ ಜ್ಯೋತಿಷಿನಿಂದ ವಿಚಾರಣ. ಆದರೆ ಹೇತು ಮತ್ತು ಸಾಧ್ಯಗಳಿಗೆ ವೈಯಕ್ತೀಕರಣ ಪ್ರಸಂಗ ಬಂತು. ಪ್ರಸಂಗಾತ್ ಕರ್ಣಾದೀನಾಮಪಿ
ವಿಷಯೇ ಇದಂ ಜ್ಯೋತಿರ್ಹೃದಯ ಆಹಿತಂ ಇತಿ ಯತ್ ಜ್ಯೋತಿಷಃ ಅಲ್ಲಿ ಜ್ಯೋತಿಷಃ ಅಂತಿದ್ರೆ ತಪ್ಪಿದ್ರೆ ತಿದ್ಕೊಳ್ಳಿ, ಜ್ಯೋತಿಷಃ ಅಂತ ಯಕಾರ ಬರಬೇಕು. ಇತಿ ಜ್ಯೋತಿಷಃ ವಿಚರಣಂ ಶ್ರುತಾವೃತ್ತಂ ತಸ್ಯಾಭಿಧ ಅಭಿಧಾನಾತ್ ಜ್ಯೋತಿರ್ನಿಷ್ಠಮೇವ ಚರಣಂ ಭಾಷ್ಯಕೃತಃ ಅಭಿಪ್ರೇತಂ. ಇದು ಭಾಷ್ಯಕಾರರ ಅಭಿಪ್ರಾಯ. ಜ್ಯೋತಿಷ್ ಚರಣಾಭಿಧಾನ ಅಂತಿದೆಯಲ್ಲ, ಸೂತ್ರವನ್ನು ನಾವು ನೋಡಿದಾಗ ಭಗವಂತ ಜ್ಯೋತಿಷ್ ಶಬ್ದವಾಚ್ಯ. ಯಾಕೆಂದ್ರೆ ಚರಣವನ್ನು ಹೇಳಿರುವುದರಿಂದ. ಯಾವುಗಳ ಚರಣ? ಯತ್ ಕರ್ತೃಕ ಚರಣ. ಯಾವುಗಳಿಂದ ಚರಣ ಪ್ರಶ್ನೆ ಬಂದ್ರೆ ಕರ್ಣ, ಕಿವಿ ಮತ್ತು ಮನಸ್ಸುಗಳಲ್ಲಿರುವ ಚರಣ ಅಂತ ಹೇಳಿದಂಗೆ ಆಗ್ತದೆ. ಆತರ ಹೇಳಿದರೆ ಹೇತು ಒಂದ್ ಕಡೆ ಇದೆ, ಸಾಧ್ಯ ಮತ್ತೊಂದು ಕಡೆ ಇದೆ ಅಂತ ಆಗ್ತದೆ. ಮತ್ತೆ ಹೇತು ಸಾಧ್ಯ ಎಲ್ಲಿಯಾದ್ರೂ ಇಲ್ಲದೆ ಅವಾಗೇನು ಸಮಾನಾಧಿಕರಣೆ ಬೇಕಾಗಿಲ್ಲ, ಎಲ್ಲಿದ್ರೆ ಅಲ್ಲಿ ಸಾಕು ಅಂತ ನಾವು ಸಮಾಧಾನ ಹೇಳಬಹುದು. ಆದರೂ ಕೂಡ ಚರಣ ಅನ್ನುವುದನ್ನ ಭಗವಂತನಲ್ಲಿರುವ ಚರಣವನ್ನು ತಗೊಳ್ಳೋಣ. ಅದನ್ನ ತಗೊಂಡ್ಬಿಟ್ರೆ ಸೂತ್ರ ಪೂರ್ತಿ ಮಾಂಗಲಿಕ ಆಗ್ತದೆ. ಭಗವಂತನ ಪಕ್ಷ ಜ್ಯೋತಿಷ್ ಶಬ್ದವಾಚ್ಯ ಅಂತ ಸಾಧ್ಯ. ಚರಣಾಭಿಧಾನ ಅವನೇ ಚರಣ ಮಾಡಿದ್ದಾನೆ. ಭಗವತ್ ಕರ್ತೃಕ ಚರಣ ಇಲ್ಲ, ಜ್ಯೋತಿಷ್ ಕರ್ತೃಕ ಚರಣ. ಹೇಗೆ ಅಂದ್ರೆ ಅವನು ಇಂದ್ರಿಯಾದಿಗಳಿಗೆ ಯಾರಿಗೂ ಸಿಗದಂತೆ, ಕರ್ಮೇಂದ್ರಿಯಗಳು ಜ್ಞಾನೇಂದ್ರಿಯಗಳಿಗೂ ಮನಸ್ಸಿಗೂ ಯಾವುದಕ್ಕೂ ಸಿಗದಂತೆ ಒಳಗಿದ್ದು ಬಿಟ್ಟಿದ್ದಾನಲ್ಲ, ಅದೇ ಅವನ ಕರ್ತೃಕ ಚರಣ ಇದೆ. ಹಾಗೆ ಅನ್ವಯ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಈಗ ಸಮಾನಾಧಿಕರಣ್ಯವೂ ಬಂತು, ಮತ್ತೆ ಮಾಂಗಲಿಕತ್ವವೂ ಬಂತು. ಇದನ್ನೇ ಸೂತ್ರಕಾರ ಅದಕ್ಕೋಸ್ಕರ ಚರಣ ಅಂತ ಹೇಳಿದರೆ ಪತನವನ್ನು ಹೇಳಲಿಲ್ಲ ಅಂತಾರೆ. ಇದನ್ನೇ ಸೂತ್ರಕಾರ ಹೀಗೆ ಹೇಳಿದ್ದಾರೆ, ಭಾಷ್ಯಕಾರ ಹಾಗೆ ಹೇಳಿದ್ದಾರೆ ಅಂತ ವಾದಿರಾಜ ಸ್ವಾಮಿಗಳು ಅದನ್ನು ವರ್ಣನೆ ಮಾಡ್ತಾರೆ. ಇದಂ ಜ್ಯೋತಿರ್ ಹೃದಯ ಆಹಿತಮ್ಯತ ಅಂತಿದೆಯಲ್ಲ, ಅಲ್ಲಿ ಇದಂ ಜ್ಯೋತಿ, ಈ ಜ್ಯೋತಿಷ್ ಎಂಬುದು ಯತ್ ಹೃದಯ ಆಹಿತಂ, ಯಾವುದು ನಮ್ಮ ಹೃದಯದಲ್ಲಿದೆಯೋ ಆ ಜ್ಯೋತಿಷ್ ಎಂಬುದು ನೋಡಿ, ಅದು ಟೀಕಾದಲ್ಲಿದೆ. ಯದಿದಂ ಹೃದಯೇ ಆಹಿತಂ, ಹೃದಯದಲ್ಲಿರುವ ಯಾವ ಈ ಒಂದು ಜ್ಯೋತಿಷ್ ಇದೆ ಆ ಜ್ಯೋತಿ ತದಪಿ ಅತ್ಯಂತಂ, ವಿ ಅಂದ್ರೆ ಅತ್ಯಂತಂ, ಕರ್ಣಾದಿ ವಿರುದ್ಧಂ ವರ್ತತೆ, ಕರ್ಣಾದಿಗಳಿಗೆ ಸಿಗದಂತೆ ಅದು ದೂರವೇ ಇದೆ, ವರ್ತತೆ ಅಂತ ಟೀಕಾಕಾರರು ಪ್ರಯೋಗ ಮಾಡಿದ್ದಾರೆ. ವರ್ತತೆ ಅಂತ ಇಲ್ಲಿ, ಚರತೆ ಅಂತ ಇಲ್ಲಿ, ಏನಾದರೂ ಒಂದು ಅಧ್ಯಾಯ ಪ್ರಯೋಗ ಮಾಡಿದ್ದಾರೆ. ತಸ್ಯ ಅಭಿಧಾನಾತಿ ಜ್ಯೋತಿರ್ನಿಷ್ಠಮೇವ ಚರಣಂ ಭಾಷ್ಯಕತೋ ಅಭಿಪ್ರೇತಂ. ಜ್ಯೋತಿಷ್ ಚರಣಾಭಿಧಾನಾತ್ ಎಂಬಲ್ಲಿ ಚರಣವನ್ನು ಹೇಳ್ತಾ ಇರೋದು ಇಂದ್ರಿಯಗಳ ಚರಣವನ್ನಲ್ಲ, ಅವುಗಳ ಪತನವನ್ನಲ್ಲ, ಜ್ಯೋತಿಷ್ ಶಬ್ದವಾಚ್ಯನಾದ ಭಗವಂತನ ಚರಣವನ್ನ, ಅವನ ಕ್ರಿಯೆಯನ್ನ ಹೇಳ್ತಿದ್ದಾರೆ. ಅದರಿಂದ ಅದು ಪರಮ ಮಾಂಗಲಿಕ. ಏವಂ ಸತಿ ಇದಂ ಜ್ಯೋತಿ ಇತ್ಯತ್ರ ಕ್ರಿಯಾಭಾವ ತದ್ಯಾಹಾರಸಿ ಬಹಿರಂಗತ್ವ. ಹಾಗಾದ್ರೆ ಕ್ರಿಯಾಪದ ಎಲ್ಲಿಂದ ತಗೊಂಡ್ರಿ? ಜ್ಯೋತಿಷ್ನಲ್ಲಿರುವ ಕ್ರಿಯಾಪದ ತಗೋತಿದ್ದೀರಿ ಅಂದ್ರೆ ಜ್ಯೋತಿರ್ನಿಷ್ಠವಾದ ಚರಣವನ್ನು ಹೇಳ್ತಿದ್ದೀರಿ. ಚರಣವನ್ನು ಹೇಳಿಕೆಯಲ್ಲಿ ಏನು ಕ್ರಿಯಾಪದ ಇದೆ? ಕ್ರಿಯಾ ಅಭಾವ. ಜ್ಯೋತಿ ಎಂಬಲ್ಲಿ ಕ್ರಿಯಾಪದ ಇಲ್ವಲ್ಲ. ಹಾಗಾದ್ರೆ ಅವಾಗ ಏನ್ ಮಾಡ್ಬೇಕು? ಅಧ್ಯಾಹಾರ ಮಾಡ್ಕೋಬೇಕು. ಹೊರಗಿಂದ ಅಧ್ಯಾಹಾರ ಮಾಡ್ಕೊಂಡ್ರೆ ಅದು ಬಹಿರಂಗ ಆಗ್ತದೆ. ಅದಕ್ಕಾಗಿ ಶ್ರುತಿಯ ಒಳಗೆ ಅಲ್ಲೇ ಪದ ಇದ್ದನ್ನು ತಗೊಳ್ಳೋಣ, ಪತನವನ್ನು ತಗೊಳ್ಳೋಣ ಅಂತ ಒಂದು ಸಾಧ್ಯತೆ ಇದೆ. ಪತತಃ ಇತಿ ಪದಂ ಆವರ್ತನೀಯಂ ವಾ, ಹಿಂದೆ ಪತತಃ ಅಂತ ಬಂದಿದೆ ಅಲ್ಲ, ಪತಯತಃ ಅಂತ, ಅದನ್ನೇ ತಗೊಳ್ಳೋಣ. ಅಥವಾ ವಾಚ್ಯಂ ಚರ ಪತತಃ ಇತಿ ಪದಂ ಆವರ್ತನೀಯಂ ವಾ, ಮುಂದೆ ಅಲ್ಲಿ ವಾಚ್ಯಂ ಅಂತ ಏನೋ ಇದೆ, ಆ ವಾಚ್ಯಂ ಅಂತ ಅನ್ನೋದು ಬೇಡ ಅಂತ ನನ್ನ ಆಲೋಚನೆ. ಅದೇನೋ ಮಿಸ್ಪ್ರಿಂಟ್ ಇದೆ, ಅದರಲ್ಲಿ ಹೊಂದೋದಿಲ್ಲ. ವಾಚ್ಯಂ ಅಂತ ಅನ್ನೋದನ್ನ ನೀವು ತೆಗೆದುಹಾಕಿಬಿಡಿ. ಪತತಃ ಅನ್ನೋದನ್ನ ಆವರ್ತನೆ ಮಾಡ್ಕೋಬೇಕು. ಅಥವಾ ಚರತಿ ಇತಿ ಉತ್ತರ ಪದಂ ಆಕರ್ಷಣೀಯ ಎಂಬ, ಚರತಿ ಅಂತ ಉತ್ತರ ಪದದಲ್ಲಿದೆಯಲ್ಲ, ವಿಮೇ ಮನಶ್ಚರತಿ ದೂರಾಧೀಹಿ ಅಂತ ಅನ್ನೋದು, ಅದನ್ನ ತಗೊಳ್ಬೇಕಾ ಅಂತ ಹೀಗೊಂದು ಪ್ರಶ್ನೆ ಬರ್ತದೆ. ಆ ಥರದ ಪ್ರಶ್ನೆ ಬಂದಾಗ ಹೊರಗಿಂದ ತಗೊಳ್ಳೋದಕ್ಕಿಂತ ಈ ಒಳಗಿಂದನೇ ತಗೊಳ್ಬೇಕು, ಅದಂತೂ ಸರಿಯೇ. ತತ್ರ ಪತತಃ ಇತಿ ವಿವಚನಾಂತಸ್ಯ ವಿಭಕ್ತಿ ವ್ಯತ್ಯಾಸೇನ ಅನ್ವಯೇನ ಆವರ್ತನೆ ಗೌರವಾತ್. ಹೊರಗಿಂದ ಅಧ್ಯಾಹಾರ ಮಾಡುವುದಕ್ಕಿಂತ ಒಳಗಿಂದನೇ ತಗೊಳ್ಳೋಣ. ಒಳಗಿಂದ ತಗೊಳ್ಬೇಕಾದ್ರೆ ಪತತಃ ಅನ್ನೋದನ್ನ ಹಿಂದೆ ಬಂದದನ್ನು ಮುಂದೆ ತಗೋಬೇಕು, ಅಥವಾ ಮುಂದೆ ಚರತೆ ಬಂದದನ್ನು ಇಲ್ಲಿ ಹಿಂದೆ ತಗೋಬೇಕು ಅಂತ ಪ್ರಶ್ನೆ. ಆವಾಗ ಹಿಂದೆ ಪತತಿ ಅಂತ ಬಂದಿದೆಯಲ್ಲ, ಆ ಪತತಃ ಅಂತ ಅನ್ನೋದು ದ್ವಿವಚನ ಇದೆ. ಆ ದ್ವಿವಚನ ಅಂತವನ್ನ ಜ್ಯೋತಿಷಿಗೆ ಸಂಬಂಧಪಟ್ಟಂತೆ ಹೇಳುವುದಾದ್ರೆ ಏಕವಚನ ಮಾಡ್ಕೋಬೇಕಾಗ್ತದೆ. ಅದ್ರ ಬದಲು ಚರತಿ ಅಂತ ಮುಂದೆ ಇದೆಯಲ್ಲ, ಆ ಚರತಿ ಅಂತ ಅದು ಪ್ರಥಮ ಪುರುಷ ಏಕವಚನದಲ್ಲೇ ಇದೆ, ಅದನ್ನ ಜ್ಯೋತಿಷಿಗೂ ಅನ್ವಯ ಮಾಡ್ಕೊಂಡ್ಬಿಟ್ರೆ ತುಂಬಾ ಸುಲಭ ಆಗಿರ್ತದೆ. ಚರತಿ ಇತ್ಯೇವ ಪದಂ ಆಕರ್ಷಣೀಯಂ. ಅತಃ ಚರಣಾಭಿಧಾನಾತಿ ಸೂತ್ರೇ ಭಾಷ್ಯೇ ಚ ಚರಣಪದಸ್ಯೇವ ಗ್ರಹಣಂ ಚ ಉಕ್ತಂ ಜಾಯತೆ. ಸೂತ್ರದಲ್ಲಿಯೂ ಭಾಷ್ಯದಲ್ಲಿಯೂ ಚರಣವನ್ನು ಹೇಳಿರುವುದೇನಿದೆ, ಜ್ಯೋತಿರ್ನಿಷ್ಠವಾದ ಚರಣವನ್ನೇ ಹೇಳಿದ್ದಾರೆ, ಭಗವಂತನ ಚರಣವನ್ನೇ ಅವರು ಹೇಳ್ತಾ ಇದ್ದಾರೆ.
ಅಂತದರ ತಾತ್ಪರ್ಯ. ತತ್ ಭಾಷ್ಯದಲ್ಲಿ ತಚ್ಚ ಗುಹಾನಿಹಿತಂ ಇತಿ ಜ್ಯೋತಿ ಉಕ್ತಂ. ತಚ್ಚ ಜ್ಯೋತಿ ಅಗ್ನಿಸೂಕ್ತತ್ವಾತ್ ಪ್ರಸಿದ್ಧೇಶ್ಚ ಅಗ್ನಿರೇವ ಇತ್ಯುಕ್ತಂ ಭವತಿ ಜ್ಯೋತಿಶ್ಚರಣಾಭಿಧಾನಾತ್. ಈಗ ಭಾಷ್ಯಕಾರರ ಅಭಿಪ್ರಾಯನೂ ಹಾಗೇ ಇದೆ, ಮುಂದೆ ಸೂತ್ರಕಾರರ ಅಭಿಪ್ರಾಯನೂ ಹಾಗೇ ಇದೆ ಅಂತ ಅಲ್ಲೊಂದು ತಾತ್ಪರ್ಯ. ಹೀಗೆ ಹೇಳಿದಾಗ ಹೇತೋಶ್ಚ ಸಾಮಾನಾಧಿಕರಣ್ಯಾಕ್ಷ ಗುಣೋಪಿ ಜಾಯತೆ. ಹೇತು ಸಾಧ್ಯ ಎರಡು ಕೂಡ ಒಂದೇ ಇದ್ದಂತೆ ಆಗ್ತದೆ. ಮತ್ತೆ ಭಗವಂತನಲ್ಲಿರುವಂತಹ ಮಾಂಗಲಿಕವಾದ ಕ್ರಿಯೆ ಅಲ್ಲ. ನಮ್ಮ ಮನಸ್ಸು ಎಲ್ಲಿಯೋ ಹೋಗಿ ಬೀಳ್ತಾ ಇದೆ ಅಂದ್ರೆ ಅಮಾಂಗಲಿಕ. ಭಗವಂತ ನಮ್ಗೆ ಯಾರಿಗೂ ಸಿಗದಂತೆ ದೂರ ಇದ್ದಾನೆ ಅಂದ್ರೆ ಅದನ್ನು ಮಹಿಮೆಯನ್ನು ವರ್ಣನೆ ಮಾಡಿದಂಗೆ ಆಯ್ತು. ಅವನದೇ ಅದು ಚರಣ ಅಂತ ಹೀಗೆ ತಾತ್ಪರ್ಯ ಆಗ್ತದೆ. ಟೀಕಾದಲ್ಲಿ ಯದಿದಂ ಹೃದಯ ಆಹಿತಂ ಜ್ಯೋತಿ ತದಪ್ಯತ್ಯಂತಂ ಕರ್ಣಾದಿ ವಿರುದ್ಧಂ ವರ್ತತೆ ಅಂತಿದೆ. ಅತ್ಯಂತಂ ಅನ್ನೋ ಅರ್ಥ ಎಲ್ಲಿಂದ ಬಂತು ಅಂತ ಒಂದು ಪ್ರಶ್ನೆ. ನಾನು ವಿ ಅನ್ನೋದಕ್ಕೆ ಅರ್ಥ ಅದು ಅಂತ ಹೇಳಿದೆ. ಬರೇ ವಿ ಅನ್ನೋದಕ್ಕೆ ಅರ್ಥ ಅಲ್ಲ. ಇವತ್ತು ನಾನು ಈ ವೇದ ಮಂತ್ರವನ್ನು ಉಚ್ಚಾರ ಮಾಡಿದ್ದನ್ನು ನೀವು ಗಮನಿಸಿರಬೇಕು. ಈ ದೃಷ್ಟಿಯಿಂದ ನಾನು ಉಚ್ಚಾರ ಮಾಡಿದ್ದೆ. ನಿನ್ನೆ ಮೊನ್ನೆ ಹಾಗೆ ಮಾಡಿರಲಿಲ್ಲ. ವಿಮೇ ಕರ್ಣಾಪತಯತೋ ವಿಚಕ್ಷುರು ಈದಂ ಹೃದಯ ಜ್ಯೋತಿರ್ ಹೃದಯ ಆಹಿತಂಬಿತ ಅಂತ ಒಂದು ಹೇಳಬೇಕು ರೀತಿ ಹಾಗದು. ವಿ ಆದ್ಮೇಲೆ ಅಲ್ಲಿ 3 ಅಂತ ಕೊಟ್ಟಿದ್ದಾರೆ ನೋಡಿ. ಅದನ್ನ ನಮ್ಮಂಥವ್ರಿಗೆಲ್ಲ ಸುಮ್ಮನೆ ವೇದ ಮಂತ್ರಗಳು ಏನಾದ್ರು ಒಂದಿಷ್ಟು ಅರ್ಥ ಹೇಳಲಿಕ್ಕೆ ಬರ್ತದೆ ಹೊರತು ಸ್ಪಷ್ಟವಾಗಿ ಉಚ್ಚಾರ ಮಾಡ್ಲಿಕ್ಕೆ ಬರೋದಿಲ್ಲ. ಒಳ್ಳೆ ನುರಿತವರಿಂದ ಅದನ್ನು ಉಚ್ಚಾರ ಮಾಡಿ ಕೇಳಬೇಕು. ಅದನ್ನೇ ಕಂಪ ಅಂತಾರೆ. ಅದನ್ನು ಆ 3 ಅಂದ್ರೆ 3 ಮಾತ್ರಾ ಕಾಲದಲ್ಲಿ ಹೇಳಬೇಕು. ಅದನ್ನು ವಿ ಈದಂ ಅಂತ ಈ ತರ ಹೇಳ್ತಾರೆ. ಇಷ್ಟಾದ್ರೂ ನಾ ಸರಿ ಹೇಳಿದ್ದೀನಿ ನಿನ್ ಭರವಸೆ ಇಲ್ಲ. ಇದನ್ನೇ ಕಂಪ ಅನ್ನೋದು. ಅದರಿಂದ ಏನಾಯ್ತು ಅಂದ್ರೆ ಇದು ನಮ್ಮ ಲೌಕಿಕ ಸಂಸ್ಕೃತಿಯಲ್ಲಿ ಇರೋದೇ ಇಲ್ಲ. ವಿಮೇ ಕರ್ಣಾಪತಯತೋ ವಿಚಕ್ಷುರು ವೀದಂ ಸವರ್ಣ ದೀರ್ಘ ಸಂಧಿ, ವಿ ಪ್ಲಸ್ ಇದಂ ಸವರ್ಣ ದೀರ್ಘ ಸಂಧಿ ಮುಗಿದೋಯ್ತು. ಅದು ಪ್ಲುತ ಆಗ್ತದಲ್ಲ. ಆ ಪ್ಲುತ ಏನನ್ನು ತೋರಿಸ್ತದೆ ಅಂದ್ರೆ ಅತ್ಯಂತ ವಿರುದ್ಧ. ವಿ ಅಂತ ಉಪಸರ್ಗದಲ್ಲಿ ಕಂಪ ಏನಿದೆಯಲ್ಲ ಅದನ್ನೇ ವಿ ಈದಂ ಅಂತ ಆ ಉಚ್ಚಾರವನ್ನೇ ಕಂಪ ಅನ್ನೋದು. ಆ ಕಂಪದಿಂದ ಏನ್ ಅರ್ಥ ಸಿಗ್ತದೆ? ವ್ಯರ್ಥ ಅಲ್ವಲ್ಲ, ಅದು ಬೇಕಾಬಿಟ್ಟಿ ಅಲ್ಲ. ಅದು ಅದೇನ ಅರ್ಥ ಅಂದ್ರೆ ಅದೇ ಅತ್ಯಂತ. ವಿ ಅಂದ್ರೆ ಅವೇ ಸಂಸ್ಕೃತದಲ್ಲಿ, ಇಂಗ್ಲಿಷ್ನಲ್ಲಿ, ಆಚೆಗೆ ಕನ್ನಡದಲ್ಲಿ ಅತ್ಯಂತ ಆಚೆಗೆ ಅಂತ ಬರಬೇಕಾಗಿದೆ. ಅದನ್ನೇ ಈ ಕಂಪ ತೋರಿಸ್ತದೆ. ಅದನ್ನು ಜಯತೀರ್ಥರು ಅತ್ಯಂತಂ ಕರ್ಣಾದಿ ವಿರುದ್ಧಂ ಅಂತ ಹೀಗೆ ತಗೊಂಡಿದ್ದಾರೆ. ಆ ಮನಸ್ಸು ಕೂಡ ಅತ್ಯಂತ ವಿರುದ್ಧವಾಗಿ ಚರತಿ, ಮತ್ತೆ ಎಲ್ಲೋ ಹೋಗ್ತಾ ಇದೆ ಅಂತ ಹೀಗದರ ತಾತ್ಪರ್ಯ. ಮತ್ತೆ ವಿಮೆ ಮನಸ್ಸು ಚರತಿ. ಈಗ ಅಲ್ಲಿ ಚರತಿ ಅನ್ನೋದನ್ನ ನಾವು ಭಗವಂತನಲ್ಲಿರೋ ಚರತಿ ಅನ್ನೋದಕ್ಕೆ ತಗೊಳ್ಬೇಕು ಅಂತ ಹೇಳಿದ್ನಲ್ಲ. ಇವನು ಯಾವ ಜ್ಞಾನೇಂದ್ರಿಯಕ್ಕೂ ಮನಸ್ಸಿಗೂ ನಿಲುಕದಷ್ಟು ದೂರ ಒಳಗಿದ್ದಾನೆ. ಚರಗತಿ ಅಂದ್ರೆ ಇಲ್ಲೇ ಇದ್ದಾನೆ. ಅವನು ಹೃದಯದ ಒಳಗಿದ್ದು ಬಿಟ್ಟಿದ್ದಾನೆ. ಅದರಿಂದ ಅವನನ್ನು ತಿಳ್ಕೊಳ್ಳೋದು ಇವ್ರು ಯಾರಿಗೂ ಆಗ್ತಿಲ್ಲ. ಚರಗತಿ ಇನ್ನೊಂದು ಭಕ್ಷಣ. ಅದು ಭಕ್ಷಣ ಅಂತ ಅನ್ನೋದಕ್ಕೂ ಅರ್ಥ ಇದೆ. ಭೂತೈರ್ ಮಹದ್ಭಿರ್ಯೈಮಾ ಪುರೋ ವಿಭು ಭುಂಕ್ತೆ ಗುಣಾನ್ ಷೋಡಶಾತ್ಮಕಃ ಭೂತೈರ್ ಮಹದ್ಭಿರ್ಯೈಮಾ ಪುರೋ ವಿಭು ನಿರ್ಮಾಯ ಶೇತೆ ಯತಮೀಷು ಪೂರುಷಃ ಭುಂಕ್ತೆ ಗುಣಾನ್ ಷೋಡಶಾತ್ಮಕಃ ಸೋಲಂಕೃಶಿಷ್ಟ ಭಗವಾನ್ ವಚಾಂಸಿಮೆ. ಮತ್ತೊಂದು ಭಾಗವತದ ಶ್ಲೋಕ, ಸಾರೋದ್ಧಾರದಲ್ಲಿ ಬಂದದ್ದು. ಎಲ್ಲಿ ಬಂದದ್ದು ನೆನಪಿಲ್ಲ. ಈ ಭಗವಂತ ಈ ಪಂಚಮಹಾಭೂತಗಳಿಂದ ಈ ಎಲ್ಲಾ ಪುರಗಳನ್ನು ಸೃಷ್ಟಿ ಮಾಡಿದ್ದಾನೆ. ಮತ್ತೆ ಅದು ಅಮೀಷು ಶೇತೆ, ಈ ಎಲ್ಲಾ ಪುರಗಳಲ್ಲೂ ಕೂಡ ಒಳಗಿದ್ದಾನೆ. ಅದೇ ಈ ಒಳಗಿದ್ದಾನೆ ಅನ್ನೋದಕ್ಕಾಗಿ ನಾನು ಹೇಳಲಿಕ್ಕೆ ಹೊರಟದ್ದು. ನಮ್ಮ ಪಟ್ಟಣಗಳ ಒಳಗೆ ಆತ ಇದ್ದಾನೆ. ನಿರ್ಮಾಯ ಶೇತೆ ಇದಮೀಷು ಪುರುಷ, ಶೇತೆ ಮಲ್ಕೊಂಡೇ ಬಿಟ್ಟಿದ್ದಾನೆ. ಮತ್ತೆ ಭುಂಕ್ತೆ ಗುಣಾನ್ ಷೋಡಶಾತ್ಮಕಃ, ತಾನು 16 ರೂಪ ತಾಳಿ ನಮ್ಮ 16 ವಿಷಯಗಳನ್ನು ಭೋಗ ಮಾಡ್ತಿದ್ದಾನೆ. 5 ಕರ್ಮೇಂದ್ರಿಯದ ವಿಷಯ, 5 ಜ್ಞಾನೇಂದ್ರಿಯದ ವಿಷಯ ಮತ್ತು ಮನಸ್ಸಿಂದ ಒಂದು 5, ಅಲ್ಲಿ ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ, ಚೇತನ ಮತ್ತು ಈ ಸಾಕ್ಷಿಯ ಗುಣ ಅಂತ ಹೀಗೆ ಇನ್ನೊಂದೇನೋ ಇದೆ ಅಲ್ಲಿ. ಅದನ್ನ ಆಮೇಲೆ ನೋಡಿದ್ರೆ ಗೊತ್ತಾಗ್ತದೆ. ಒಟ್ಟು 16 ವಿಷಯಗಳನ್ನು ಆತ ಭೋಗ ಮಾಡ್ತಾನೆ. ಅದೇ ಭೋಗ ಮಾಡುವುದೇ ಚರಗತಿ ಭಕ್ಷಣ ಯೋಗ. ಅದಕ್ಕೆ ಇನ್ನೊಂದು ಅರ್ಥವನ್ನು ಕೂಡ ನಾವು ಒಳಗಿದ್ದು ಭೋಗ ಮಾಡ್ತಾನೆ. ಮತ್ತಲ್ಲಿ ಸಹ ಅಲಂಕೃಶಿಷ್ಟ ಭಗವಾನ್ ವಚಾಂಸಿಮೆ ಅಂತ ಆ ಶ್ಲೋಕ ನೆನಪು ಮಾಡ್ಕೊಳ್ಳಿಕ್ಕೆ ಈ ಸಂದರ್ಭದಲ್ಲಿ ಒಂದು ಔಚಿತ್ಯನೂ ಇದೆ. ನನ್ನ ಕಿವಿಯೇ ಎಲ್ಲೋ ಹೋಗಿದೆ, ಕರ್ಣ ಮತ್ತೆಲ್ಲೋ ಹೋಗಿದೆ, ಮನಸ್ಸೆಲ್ಲೋ ಹೋಗಿದೆ. ಈ ಪರತತ್ವ ನೋಡಿದ್ರೆ ಒಳಗೆ ಹುದುಗಿ ಹೋಗಿದೆ. ನನ್ನ ಗತಿ ಏನು? ನಾನೇನು ಮನನ ಮಾಡುವುದು, ಏನು ಪ್ರವಚನ ಮಾಡುವುದು ಅಂತಿದೆಯಲ್ಲ. ಸಹ ಅಲಂಕೃಶಿಷ್ಟ ಭಗವಾನ್ ವಚಾಂಸಿಮೆ. ಇಂಥ ಭಗವಂತ
ಒಳಗೆ ವಿಷಯಗಳನ್ನು ಭೋಗ ಮಾಡ್ತಿರುವ ಭಗವಂತ ನನ್ನ ಮಾತುಗಳನ್ನು ಅಲಂಕರಿಸಲಿ ಅಂತ ಈ ಒಂದು ನಾವು ಅನೇಕ ಕಡೆ ಹೂವುಗಳು ಭಗವಂತನ ಪಾದವನ್ನು ಅಲಂಕರಿಸ್ತವೆ ಅಂತ ಹೀಗೆಲ್ಲ ಕೇಳಿರ್ತೇವೆ. ಹಾಗೇನೆ ವಾಣಿಗಳು ಭಗವಂತನ ಕಡೆಗೆ ಹೋಗಿ ತಲುಪ್ತವೆ. ಭಗವಂತನೇ ನನ್ನ ಮಾತಿನ ಕಡೆಗೆ ಬರಲಿ, ಭಗವಂತ ನನ್ನ ಮಾತುಗಳನ್ನು ಅಲಂಕರಿಸಲಿ ಅಂತ ಅದ್ರೊಳಗಿದ್ದು ಆವಾಗ ನಾನು ಪಕ್ಷಿಯಾನೆ, ಮನುಷ್ಯ ಶ್ರವಣ ಮಾಡ್ತೀನಿ, ಮನನ ಮಾಡ್ತೀನಿ, ಒಂದಿಷ್ಟು ಧ್ಯಾನ ಮಾಡ್ತೀನಿ, ಯಾರ್ಯಾರು ಒಂದಿಷ್ಟು ಏನಾದರೂ ಪ್ರವಚನ ಮಾಡಿ ಏನು. ಅದಕ್ಕಾಗಿ ಭಾಗವತ ಶ್ಲೋಕ ನೆನಪು ಮಾಡ್ಕೊಂಡಿದೆ. ಅಲ್ಲಿಗೆ ಈ ಭಾಗ ಸಮಾಪ್ತ ಆಗಿದೆ.